ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಏನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ IPL 2026 ಕಡೆಯಿಂದ ಅಫಿಷಿಯಲ್. ಇಟ್ಸ್ ಬೀನ್ ಅಫಿಷಿಯಲಿ ಕನ್ಫರ್ಮ್ಡ್ ಬೈ BCCI ಸೆಕ್ರೆಟರಿ ದೈವಜಿತ್ ಸೈಕ್ಯಾ. ಇಲ್ಲ ಗುರು, ನಾವು ಈ ಥರ ಮಾಡ್ತಾ ಇದ್ದೀವಿ, ಇದನ್ನು ಫಾಲೋ ಅಪ್ ಮಾಡಬೇಕಷ್ಟೇ, ಎಲ್ಲರೂ ಫ್ರಾಂಚೈಸಿಗಳೆಲ್ಲ ಫಾಲೋ ಅಪ್ ಮಾಡಬೇಕು ಅಂತ ಕನ್ಫರ್ಮೇಷನ್ ಬಂದಿದೆ. ಇನ್ನೂ ಒಂದು ನೇಷನ್ ಪ್ಲೇಯರ್ಸ್ನ 2026 IPL-ಇಂದ ಬ್ಯಾನ್ ಮಾಡಲಾಗಿದೆ. ಇದು ಅಫಿಷಿಯಲಿ ಕನ್ಫರ್ಮ್ಡ್ ಆಗಿದೆ. 2026ಅಲ್ಲಿ ಮಾತ್ರ ಬ್ಯಾನ್ ಆಗಿರ್ತಾರ ಅಥವಾ 2027, 28 ಗೋಯಿಂಗ್ ಫಾರ್ವರ್ಡ್ ಎಲ್ಲದರಲ್ಲೂ ಬ್ಯಾನ್ ಆಗ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ 2026 IPL-ಇಂದ ಈ ದೇಶದ ಪ್ಲೇಯರ್ನ ಬ್ಯಾನ್ ಮಾಡಲಾಗಿದೆ. ಯಾವ ಪ್ಲೇಯರು ಅಂತ ಅಂದರೆ ಬಾಂಗ್ಲಾದೇಶಿ ಪ್ಲೇಯರ್ಗಳನ್ನ 2026 IPL-ಇಂದ ಬ್ಯಾನ್ ಮಾಡಲಾಗಿದೆ. ಪಾಕಿಸ್ತಾನದವ್ರನ್ನ ಯಾವ ಥರ ಪರ್ಮನೆಂಟ್ ಬ್ಯಾನ್ ಮಾಡಿದೀವೋ ಆ ರೀತಿ ಇವ್ರನ್ನ ಈ ಸಲ ಒಂಥರ ಟೆಂಪರರಿ ಬ್ಯಾನ್ ಅಂತ ಅನ್ಕೊಳ್ಳಿ, ಗೊತ್ತಿಲ್ಲ ಅದು ಪರ್ಮನೆಂಟ್ ಆಗುತ್ತೆ ಇಲ್ಲೋ. ಒಟ್ಟಿನಲ್ಲಿ 1 ವರ್ಷಕ್ಕಂತೂ ಬ್ಯಾನ್ ಮಾಡಲಾಗಿದೆ. ಒಟ್ಟಲ್ಲಿ ಆಡಂಗೆ ಇಲ್ಲ ಅವರು ಅಂತ, ಯಾವ ವರ್ಷನೂ ಆಡಂಗೆ ಇಲ್ಲ ಅನ್ನೋ ಥರ ಬಂದಿಲ್ಲ ಸ್ಟೇಟ್ಮೆಂಟು. ದೈವಜಿತ್ ಸೈಕ್ಯಾ ಬಂದ್ಬಿಟ್ಟು ಹೇಳಿರೋದಿಷ್ಟು, ದೇಶಗಳ ಮಧ್ಯೆ ಆಗ್ತಿರುವಂಥ ಕಾಂಟ್ರವರ್ಸಿ, ಡಿಸ್ಪ್ಯೂಟು, ಪೊಲಿಟಿಕಲ್ ಡ್ರಾಮಾ ಅದು ಇದೆಲ್ಲ ನೋಡ್ತು ಅಂತ ಅಂದಾಗ ಖಂಡಿತ ಈ ವರ್ಷ ಬಾಂಗ್ಲಾದೇಶಿ ಪ್ಲೇಯರ್ಗಳು ಯಾರೂ ಕೂಡ ಆಡಂಗಿಲ್ಲ IPL-ನ ಅನ್ನೋ ಥರ ಕನ್ಫರ್ಮ್ ಮಾಡಿದರೆ ಒಬ್ಬರೇ ಆಪ್ಷನಲ್ಲಿ ಸೆಲೆಕ್ಟ್ ಆಗಿದ್ದು, ಅದೇ ಮುಸ್ತಫಿಜುರ್ ರೆಹಮಾನು. KKRಗೆ 9.20 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು. ಮೇಯ್ನ್ ಪ್ಲೇಯರ್ ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ ಲೆವೆಲ್ ಆಡೋವಂಥ ಪ್ಲೇಯರನ್ನೇ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು KKR ಇವ್ರ ಮೇಲೆ. ಇವಾಗ KKRಗೆ ಇದು ಉಣ್ಕೊಂಡೋಯ್ತು. ಬಾಂಗ್ಲಾದೇಶಿ ಪ್ಲೇಯರ್ ಆಗಿರೋಂಥ ಮುಸ್ತಫಿಜುರ್ ರೆಹಮಾನು ಆಡಂಗಿಲ್ಲ. ಇನ್ಫ್ಯಾಕ್ಟ್ ಏನಾದ್ರು ಬೇರೆ ಟೀಮ್ಗಳು ಯಾರು ಬೇರೆ ಪ್ಲೇಯರ್ಗಳನ್ನ ತೊಗೊಂಡಿತ್ತು ಅಂತಂದರೆ ಅವರು ಕೂಡ ಆಡಂಗಿರಲಿಲ್ಲ. ಏನು ಗುರು ಬರೀ ಮುಸ್ತಫಿಜುರ್ ರೆಹಮಾನ್ ಮಾತ್ರ ಅಂತ ಹೇಳಿದ್ರೆ, ಯಾಕಂದ್ರೆ ಅವ್ರು ಒಬ್ಬರೇ ಸೆಲೆಕ್ಟ್ ಆಗಿದ್ರು, ಅದಕ್ಕೋಸ್ಕರ ಅವ್ರೊಬ್ಬರ ಮೇಲೆ ಸಿಕ್ಕಾಪಟ್ಟೆ ಯೂನಿಯನ್ಗಳು, ಲೀಡರ್ಸ್ಗಳು ಎಲ್ಲ ರೊಚ್ಚಿಗೆದ್ಬಿಟ್ಟು ನಿಂತ್ಕೊಂಡಿದ್ದು. ಇಲ್ಲ ಗುರು, ನೀವು ಏನು KKR ಏನು ಇಂಡಿಯನ್ಸಾ ನೀವೆಲ್ಲ ಏನು ಮಾಡೋಕ್ಕಂತ ಹೊರಟಿದ್ದೀರಾ? ಇಂಥ ನನ್ನ ಮಕ್ಕಳನ್ನೆಲ್ಲ ಹಾಕೊಂಡು ಅಲ್ಲಿ ನೋಡ್ತಿದ್ರೆ ಏನು ಮಾಡ್ತಿದ್ದೀರಾ ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶಲ್ಲಿ ಅಂತ. ಅದು ಸೆಕೆಂಡ್ ಪಾಕಿಸ್ತಾನ ಗೊತ್ತಿರೋದು ಬಾಂಗ್ಲಾದೇಶ, ಅದು ಪಾಕಿಸ್ತಾನ ವಿತ್ ಸೆಕೆಂಡ್ ಪಾಕಿಸ್ತಾನ. ಇಂಡೈರೆಕ್ಟ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದು, ನಮಗಂತೂ ಸಪೋರ್ಟ್ ಮಾಡಲ್ಲ, ಗೊತ್ತಿರೋದೇ ಅದು. ಬಟ್ ದೇಶಗಳ ಮಧ್ಯೆ ಅಂತ ಬಂದಾಗ ಅಂಥ ಹೆವಿ ಮಟ್ಟದ ಡಿಸ್ಪ್ಯೂಟ್ ಏನಿರಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ ನೋಡ್ತು ಅಂದರೆ ಖಂಡಿತ ಇದು ಡಿಸ್ಪ್ಯೂಟು ಜಾಸ್ತಿನೇ ಆಗ್ತಾ ಇದೆ. ಹಿಂದೂಸ್ ಮೇಲೆ ಆಗ್ತಾ ಇರೋವಂಥದ್ದು, ಅಲ್ಲಿರುವಂಥವ್ರು ಮೈನಾರಿಟೀಸ್ ಏನಿದ್ದಾರೆ ಸೊ ಅವ್ರ ಮೇಲೆ ಆಗ್ತಾ ಇರೋವಂಥದ್ದು. ಸೊ ಏನೇನೋ ಆಗ್ತಾ ಇದೆ, ಪೊಲಿಟಿಕಲ್ ಡ್ರಾಮಾಗಳೆಲ್ಲ ನಡೀತಾ ಇದೆ. ಇಲ್ಲಿ ವೀಸಾಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದರೆ, ಆ ಕಡೆಯಿಂದನೂ ಕ್ಯಾನ್ಸಲ್ ಮಾಡಿದರೆ, ಈ ಕಡೆಯಿಂದನೂ ಕೂಡ ಕ್ಯಾನ್ಸಲ್ ಮಾಡಿದರೆ. ಬಾಂಗ್ಲಾದೇಶ್ಗೆ ಯಾರು ಹೋಗಂಗಿಲ್ಲ, ಹಂಗೆ ಅಲ್ಲಿಂದನೂ ಕೂಡ ಇಂಡಿಯಾಗೆ ಯಾರು ಬರೋಂಗಿಲ್ಲ. ಆ ಥರ ಇವಾಗ ಏನೇನೋ ಮಾಡ್ಕೊಂಡಿದ್ದಾರೆ. ಆಗ್ತಾ ಇರೋವಂಥ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡ್ತು ಅಂತಂದರೆ ದೇಶಗಳ ಮಧ್ಯೆ, ಎರಡು ದೇಶಗಳ ಮಧ್ಯೆ ಒಂದು ಬಾಂಧವ್ಯ ಏನು ಮುಂಚೆ ಇತ್ತು ಆ ಥರ ಇವಾಗಂತೂ ಖಂಡಿತ ಇಲ್ಲ. ಕಿತ್ತಾಟ ನಡೀತಾ ಇದೆ ಎರಡು ದೇಶಗಳ ಮಧ್ಯೆ. ಸೊ ಈ ಟೈಮಲ್ಲಿ IPL-ಅಲ್ಲಿ ಇರಬಾರ್ದು ಮುಸ್ತಫಿಜುರ್ ರೆಹಮಾನು, ಯಾವುದೇ ಒಬ್ಬ ಪ್ಲೇಯರು ಬಾಂಗ್ಲಾದೇಶಿ ಪ್ಲೇಯರ್ ಇರಬಾರ್ದು. ಅವ್ರು ಮಾಡಿದ್ರೋ ಬಿಟ್ಟಿದ್ರೋ, ಅವ್ರು ತೊಂದರೆ ಕೊಡ್ತಾ ಇಲ್ವೋ, ಒಟ್ನಲ್ಲಿ ಬಾಂಗ್ಲಾದೇಶದಿಂದ ಯಾರು ಕೂಡ ಇರಬಾರ್ದು ಅನ್ನೋ ಥರ ನಿರ್ಧಾರನ ಮಾಡಿದರೆ BCCI. ಇದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಏನು ಗುರು ಪಾಪ ಹಿಂಗೆ ಮಾಡ್ಬಿಟ್ರೆ ಹೆಂಗೆ ಗುರು ಪಾಪ ಮುಸ್ತಫಿಜುರ್ ರೆಹಮಾನ್ 9.20 ಕೋಟಿ ಬರ್ತದೆ ಅಂತ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ನಲ್ಲ ಗುರು, ಅವ್ರಿಗೆ ಬ್ಯಾಕ್ ಫೈರ್ ಮಾಡ್ಬಿಟ್ರಲ್ಲ ಅಂತ ಹೇಳಿದ್ರೆ ಹೌದು, ತೊಗೊಂಡಿದ್ರೆ ಡಿಸಿಷನ್ನ. ಇವಾಗ ಪಾಕಿಸ್ತಾನದವ್ರು ಬಿಡ್ಬೋದಲ್ಲ, ಹಂಗೆ ನೋಡೋಕೆ ಹೋಯ್ತು ಅಂದರೆ ಪಾಕಿಸ್ತಾನ ಪ್ಲೇಯರ್ಸ್ಗಳೆಲ್ಲ ಏನು ನಮ್ಮ ಮೇಲೆ ಬಾಂಬ್ ಎಸಿತಾರ? ಇಲ್ಲ ತಾನೇ, ಪ್ಲೇಯರ್ಸ್ಗಳೆಲ್ಲ ಏನು ಎಸೆಯಲ್ಲ. ಒಟ್ಟಲ್ಲಿ ಪಾಕಿಸ್ತಾನದವ್ರು ತಾನೇ ಎಸೆಯೋದು, ಏನೋ ಅವರೇ ತಾನೇ ಮಾಡೋದು ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ. ಸೊ ಅದಕ್ಕೋಸ್ಕರ ಇವಾಗ ಈ ಥರ ಒಂದು ಡಿಸಿಷನ್ನ ತಗೊಂಡಿದ್ದಾರೆ. ಇವಾಗ KKRಗೆ ದೈವಜಿತ್ ಸೈಕ್ಯಾ ಅವರು ಅಫಿಷಿಯಲಿ ಹೇಳಿದ್ದಾರೆ, ನಿಮಗೆ ರಿಪ್ಲೇಸ್ಮೆಂಟ್ ಬೇಕು ಅಂತಂದರೆ ಮುಸ್ತಫಿಜುರ್ ರೆಹಮಾನ್ ಏನಿದ್ದಾರೆ ಈ ಪ್ಲೇಯರ್ನ ರಿಲೀಸ್ ಮಾಡಿಬಿಡಿ, ಅವ್ರ ಜಾಗದಲ್ಲಿ ಯಾರನ್ನಾರು ರಿಪ್ಲೇಸ್ಮೆಂಟಾಗಿ ನಾವು ಕೊಡ್ತೀವಿ, ನಿಮ್ಗೆ ಯಾರು ಬೇಕೋ ಅವ್ರನ್ನ ಕೊಡ್ತೀವಿ. ಅಂದರೆ ಅನ್ಸರ್ಡ್ ಆಗಿರುವಂಥ ಪ್ಲೇಯರ್ಸ್ಗಳು, ಅವರು ಹೊಸ ಪ್ಲೇಯರ್ಸ್ಗಳು ಇರ್ತಾರಲ್ಲ, ಬೇರೆ ಟೀಮಲ್ಲಿರೋ ಪ್ಲೇಯರ್ಸ್ಗಳಲ್ಲ. ಮುಸ್ತಫಿಜುರ್ ರೆಹಮಾನ್ ಮೇಯ್ನ್ ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ತಗೊಂಡಿದ್ದು. ಇನ್ನು ಆಪ್ಷನಲ್ಲಿ ಅನ್ಸರ್ಡ್ ಆಗಿರುವಂಥ ಪ್ಲೇಯರ್ಸ್ಗಳೆಲ್ಲ ಏನಿರ್ತಾರೆ ಸೊ ಅವ್ರನ್ನ ಇವರು ತಗೊಬೇಕಾಗತ್ತೆ. 9.20 ಕೋಟಿ ಅಂತಂದರೆ ಹೆವಿ ಅಮೌಂಟು, ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದರು. ಸೊ ಇವಾಗ ಯಾರೋ ಒಬ್ಬ ಪ್ಲೇಯರ್ನ ತೊಗೊಳ್ಬೇಕು ಅಂತಂದರೆ KKRಗೆ ಖಂಡಿತ ಲಾಸ್ ಅಂತೂ ಆಗೇ ಆಗುತ್ತೆ. ಯಾಕಂದರೆ ಅವರು ತೊಗೊಂಡಿದ್ದು ಮೇಯ್ನಾಗಿ ಆಡಿಸ್ಬೇಕು ಅಂತಲೇ ತೊಗೊಂಡಿದ್ರು. ಇವಾಗ ಆಪ್ಷನಲ್ಲಿ ಅನ್ಸೋಲ್ಡ್ ಆಗಿರೋಂಥ ಲಿಸ್ಟ್ ತೊಗೊಂಡು ನೋಡ್ತೋಣ, ಅಂಥ ಮೇಯ್ನ್ ಪ್ಲೇಯರ್ಗಳು ಯಾರು ಕೂಡ ಸಿಗೋದಿಲ್ಲ. ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರ್ ಗೊತ್ತಿರೋದೇ ಮುಸ್ತಫಿಜುರ್ ರೆಹಮಾನ್ ಎಂಥ ಬೌಲರ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಕಂಟ್ರಿಗಳ ಡಿಸ್ಪ್ಯೂಟ್ ಇರೋದ್ರಿಂದ ಈ ಥರ ಒಂದು ನಿರ್ಧಾರನ BCCI ತೊಗೊಂಡಿದೆ. ಗುರು ಕ್ರಿಕೆಟ್ ಥರ ನೋಡಬೇಕು ಗುರು, ಏನು ಗುರು ಇದು ಕಂಟ್ರಿಗಳ ಡಿಸ್ಪ್ಯೂಟ್ ಏನೇ ಆಗಿರಲಿ ಪಾಪ ಆಡೋಕ್ಕೆ ಬಿಡಬೇಕಲ್ವಾ, ಟ್ಯಾಲೆಂಟ್ನ ಕೊಲ್ತಾ ಇದ್ದಾರಲ್ಲ ಇಲ್ಲಿ ಅನ್ನೋ ಥರ ಅನ್ನಿಸ್ಬೋದು ಸ್ವಲ್ಪ ಜನ ಪ್ಲೇಯರ್ಗೆ. ಬಟ್ ಇಂಡಿಯನ್ ಆಗಿ ನೋಡ್ತು ಅಂತ ಅಂದಾಗ ಖಂಡಿತ ಒಳ್ಳೆ ಡಿಸಿಷನ್ನೇ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ. ಏನಕ್ಕೆ ಗುರು ಬಾಂಗ್ಲಾದೇಶವ್ರಿಗೆ ಏನಕ್ಕೆ ಸಪೋರ್ಟ್ ಮಾಡಬೇಕು, ಇಂತಿಂಥ ಕಿತಾಪತಿಗಳನ್ನ ಮಾಡಿದ್ರೆ ಇಂಡಿಯನ್ಸ್ ವಿರುದ್ಧ ನಾವೇನಕ್ಕೆ ಸಪೋರ್ಟ್ ಮಾಡಬೇಕು ಅವರಿಗೆ, ನಾವೇನಕ್ಕೆ ಅವರ ಟ್ಯಾಲೆಂಟ್ನ ಎತ್ತಿ ಹಿಡಿಬೇಕು, ಅವ್ರಿಗೆ ಏನಕ್ಕೆ ದುಡ್ಡು ಕೊಟ್ಟು ಕಳಿಸ್ಬೇಕು ಅಲ್ಲಿಗೆ ಬಾಂಗ್ಲಾದೇಶಕ್ಕೆ ಅಂತಲೂ ಕೂಡ ಅನಿಸುತ್ತೆ. ಒಟ್ಟಲ್ಲಿ ಬಾಂಗ್ಲಾದೇಶ್ ಪ್ಲೇಯರ್ಗಳನ್ನ ಬ್ಯಾನ್ ಮಾಡಿದ್ದಾರೆ 2026 IPL-ಇಂದ. ಮತ್ತೊಂದು ಕಂಟ್ರಿ ಬ್ಯಾನ್ ಆಗಿದೆ. ಕಾದು ನೋಡೋಣ ಈ ಬ್ಯಾನು
ಪರ್ಮನೆಂಟ್ ಆಗಿರುತ್ತೆ ಅಥವಾ ಲಿಫ್ಟ್ ಮಾಡ್ತಾರೆ ಈ ಬ್ಯಾನ್ನ ಅಂತ. ಒಟ್ಟಿನಲ್ಲಿ ಈ ವರ್ಷ ಅಂತೂ ಮುಸ್ತಫಿಜುರ್ ರೆಹಮಾನು ಬಾಂಗ್ಲಾದೇಶಿ ಪ್ಲೇಯರ್ಗಳು ಆಡ್ತಾ ಇಲ್ಲ IPLನ. ಅದೇ KKR ಅಲ್ಲಿ ಇವಾಗ ರಿಪ್ಲೇಸ್ಮೆಂಟ್ ಆಗಬೇಕಾಗಿದೆ. ನೋಡೋಣ ಅವರ ಜಾಗದಲ್ಲಿ ಯಾರು ರಿಪ್ಲೇಸ್ಮೆಂಟ್ ಆಗಿ ಬರ್ತಾರೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.